ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು ಫಸ್ಟ್ ಮತ್ತು ಸೆಕೆಂಡ್ ಡಿಸೆಂಬರ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ MCQs. ಹಾಗೂ ಯಾರಿಗೆಲ್ಲ ಈ ನಮ್ಮ ವಿಡಿಯೋ ಇದರ PPT ಮತ್ತು PDF ಬೇಕಾಗುತ್ತೆ, ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ನ ಮೂಲಕ ಅಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಗೂ ಬ್ಲಾಗ್ ಸ್ಪಾಟ್ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇದು ಕ್ವೆಶನ್ಸ್ ಆಫ್ ದ ಡೇ. ಯಾವ ಕೇಂದ್ರಾಡಳಿತ ಪ್ರದೇಶಗಳು ಗರ್ಭಿಣಿ ಮಹಿಳೆಯರಲ್ಲಿ ರಕ್ತಹೀನತೆಯ ಹೆಚ್ಚಿನ ಪ್ರಮಾಣವನ್ನು ಹೊಂದಿವೆ ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಇಸ್ ಲಡಾಖ್. Garima Graha is a sub-scheme under which scheme? The right answer here is Smile Scheme. Pashmina shawl, it received the GI tag in which year? The right answer here is 2005. So, ಇವತ್ತಿನ ಪ್ರಶ್ನೆಗಳು ಹೀಗಿವೆ. National Education Policy 2020 provides a setting up of gender inclusion fund to build the nation's capacity or to provide equitable quality education for whom? To which group particularly ಅಂತ ಇದೆ ಇಲ್ಲಿ. ಓಕೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದು ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ರಾಷ್ಟ್ರದ ಸಾಮರ್ಥ್ಯವನ್ನು ನಿರ್ಮಿಸಲು ಲಿಂಗ ಸೇರ್ಪಡೆ ನಿಧಿಯೊಂದನ್ನು ಸ್ಥಾಪಿಸಲಿಕ್ಕೆ ಇದು ಯಾವ ಸ್ಪೆಸಿಫಿಕ್ ಸಮೂಹಗಳಿಗೆ ಅಂತ ಹೇಳುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಹುಡುಗಿಯರು ಮತ್ತು ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ಅಂದರೆ ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ. ಸೊ ನಾವು ನೋಡಬಹುದು ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಇದು ಎಲ್ಲಾ ಹುಡುಗಿಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ರಾಷ್ಟ್ರದ ಸಾಮರ್ಥ್ಯವನ್ನು ನಿರ್ಮಿಸಲು ಲಿಂಗ ಸೇರ್ಪಡೆ ನಿಧಿ ಅಂದ್ರೆ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅಂತ ಹೇಳುವಂತ ಒಂದು ನಿಧಿಯನ್ನು ಸ್ಥಾಪಿಸಲು ಅದು ಮುಂದೆ ಹೋಗಿದೆ, ಅಂದ್ರೆ ಇಟ್ ಇಸ್ ಕಮ್ ಅಹೆಡ್. ಅದೇ ರೀತಿ ಸ್ಪೆಷಲಿ ನಮ್ಮ ಸೋಷಿಯಲಿ ಇಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್ SCDG ಗ್ರೂಪ್ಗಳಿಗೆ ಮೀಸಲಾದ ಸಂಪನ್ಮೂಲಗಳನ್ನು ನಿಯೋಜಿಸುವ ಮೂಲಕ ಸಮಗ್ರ ಶಿಕ್ಷಾ 2ರ ಅಡಿಯಲ್ಲಿ ನಿರ್ದಿಷ್ಟ ನಿಬಂಧನೆಗಳ ಮೂಲಕ ಹುಡುಗಿಯರು ಮತ್ತು ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ ಸಮಾನ ಮತ್ತು ಗುಣಮಟ್ಟದ ಶಿಕ್ಷಣಗಾಗಿ NEP 2020 ಈ ಮೇಲಿನ ಉದ್ದೇಶಗಳ ಒಂದು ಪೂರೈಕೆಗಾಗಿ ಈ ಒಂದು ಜೆಂಡರ್ ಇನ್ಕ್ಲೂಷನ್ ಫಂಡ್ ಅನ್ನು ಸ್ಥಾಪಿಸಲಿದೆ. ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಪಡೆದಂತ ಮಾಹಿತಿ. ಎರಡನೇ ಪ್ರಶ್ನೆ ನೋಡಿ, ಚಂಡಮಾರುತ ಎಚ್ಚರಿಕೆ ಕೇಂದ್ರ ತಿರುವನಂತಪುರಂ ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಅದರ ವ್ಯಾಪ್ತಿಯನ್ನು ಹೊಂದಿದೆ? ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ ತಿರುವನಂತಪುರಂ ಹ್ಯಾಸ್ ಇಟ್ಸ್ jurisdictions over which of the following states or the union territories? So here the right answer is option C, that is Kerala, Karnataka, Mahe ಮತ್ತು ಲಕ್ಷದ್ವೀಪ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 9 ಕರಾವಳಿ ರಾಜ್ಯಗಳಿಗೆ ಸಂಬಂಧಿಸಿದ ಹಾಗೆ ಹಾಗೂ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳ ಕರಾವಳಿಗೆ ಸಂಬಂಧಿಸಿದ ಹಾಗೆ ಹಾಗೂ ನಮ್ಮ ದ್ವೀಪಗಳು ನಮ್ಮ ದೇಶಕ್ಕೆ ಸಂಬಂಧಿಸಿದ ಈಗ ಲಕ್ಷದ್ವೀಪ ಅಥವಾ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಿಗೂ ಕೂಡ ಸಂಬಂಧಿಸಿದ ಹಾಗೆ ಬಹಳಷ್ಟು ಬಾಧಿಸುವಂತ ಈ ಒಂದು ಚಂಡಮಾರುತ ಎಚ್ಚರಿಕೆ ವ್ಯವಸ್ಥೆಗಳನ್ನು ಡೆವಲಪ್ ಮಾಡಿದ್ದಾರೆ. ಹಾಗೂ ನಮ್ಮ ದೇಶದಲ್ಲಿ ಪ್ರಸಕ್ತ 7 ಇಂತಹ ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ಸ್ಗಳಿವೆ. ಓಕೆ, 3 ACWC ಅಂದ್ರೆ ಏರಿಯಾ ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ ಅಂದ್ರೆ ಪ್ರಾದೇಶಿಕ ಚಂಡಮಾರುತ ಎಚ್ಚರಿಕಾ ಕೇಂದ್ರಗಳು. ಅದು ಯಾವುದು ಅಂತ ಹೇಳಿದ್ರೆ ಚೆನ್ನೈ, ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ACWC ಇರುವಂತದ್ದು. ಓಕೆ, ಇನ್ನು 4 CWCಗಳಿವೆ ಅಂದ್ರೆ 4 ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ಸ್ಗಳು, 4 ಚಂಡಮಾರುತ ಎಚ್ಚರಿಕಾ ಕೇಂದ್ರಗಳು. ಅವು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ ತಿರುವನಂತಪುರಂ, ವಿಶಾಖಪಟ್ಟಣಂ, ಅಹಮದಾಬಾದ್ ಹಾಗೂ ಭುವನೇಶ್ವರ್. ಓಕೆ, ಸೊ ಇವೆಲ್ಲವೂ ಕೂಡ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಇದರ ಕೇಂದ್ರ ಕಚೇರಿ ನವದೆಹಲಿಯ ಅಡಿಯಲ್ಲಿರುವಂತಹ ಈ ಸಂಸ್ಥೆ ಅಡಿಯಲ್ಲಿ ಇದು ಕೆಲಸ ನಿರ್ವಹಿಸುವಂಥದ್ದು. ಸೊ ಪ್ರಮುಖವಾಗಿ ಚಂಡಮಾರುತ ಮುನ್ನೆಚ್ಚರಿಕೆ ಕ್ರಮವಾಗಿ ಕರಾವಳಿ ತೀರದಲ್ಲಿರುವಂತಹ ಜನರಿಗೆ ಇದು ಮುನ್ನೆಚ್ಚರಿಕೆ ಕೊಡುವಂತಹ ಒಂದು ವಿಶಿಷ್ಟ ಸಂಸ್ಥೆಗಳು ಅಂತ ಅನ್ಸ್ಕೊಂಡಿದೆ. ಸೊ ಪ್ಲೀಸ್ ರಿಮೆಂಬರ್ there are 7 cyclone warning centers out of which 3 are ACWC, that is area cyclone warning centers. They are located in Chennai, Mumbai and Kolkata. ಹಾಗೆಯೇ 4 cyclone warning centers ಇವೆ. They are in the following places which ತಿರುವನಂತಪುರಂ, ವಿಶಾಖಪಟ್ಟಣಂ, ಅಹಮದಾಬಾದ್ and ಭುವನೇಶ್ವರ್. ಈಗ ಇಲ್ಲಿ ನೋಡಿ, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋಗೆ ಸಂಬಂಧಿಸಿದ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಏರಿಯಾ ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ಸ್ಗಳು ಮತ್ತು ಅದರ ವ್ಯಾಪ್ತಿಯಲ್ಲಿ ಬರುವಂತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಆಗ್ಲೇ ಹೇಳಿದಾಗೆ there are main 7. ಈ 7 ಕೂಡ ಈ ರೀತಿ ಚಂಡಮಾರುತಕ್ಕೆ ಸಂಬಂಧಿಸಿದ ಎಚ್ಚರಿಕೆ ಸೂಚನೆಗಳನ್ನು ಆಯಾಯ ವ್ಯಾಪ್ತಿಯಲ್ಲಿ ಬರುವಂತಹ ರಾಜ್ಯಗಳಿಗೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೊಡುವಂಥದ್ದು. ಸೊ ಹಾಗೆ ನಮ್ಮ ಪ್ರಶ್ನೆಯಲ್ಲಿ ಇರುವಂಥದ್ದು ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ ಆಗಿರುವಂತಹ ತಿರುವನಂತಪುರಂ. ಸೊ ಇದು ಯಾವೆಲ್ಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳಿದ್ರೆ 2 ರಾಜ್ಯಗಳು, ದಟ್ ಇಸ್ ಕೇರಳ ಅಂಡ್ ಕರ್ನಾಟಕ, ಹಾಗೂ ಯೂನಿಯನ್ ಟೆರಿಟರೀಸ್ ಆಗಿರುವಂತ ಲಕ್ಷದ್ವೀಪ್ ಮತ್ತು ಮಾಹೆ. ಸೊ ಈ ರೀತಿ ಬೇರೆ ಬೇರೆ ACWC ಅಥವಾ CWC ಅನ್ನು ಇಟ್ಟುಕೊಂಡು ಈ ರೀತಿ ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇದೆ. ಸೊ ಈ ಟೇಬಲ್ ನಿಮಗೆ ಪೂರಕವಾಗಿರುವಂತಹ ಮಾಹಿತಿ ಇದರ ಬಗ್ಗೆ ಕೊಡ್ತದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ.
ಮೂರನೇ ಪ್ರಶ್ನೆ, ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗುವಂತಹ ಹಾರ್ನ್ಬಿಲ್ ಹಬ್ಬವನ್ನು ಯಾವ ಪಕ್ಷಿಯ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ? The festival called as Hornbill Festival celebrated in Nagaland is celebrated in reverence of which bird? So yeah, the right answer is option A, that is Danesh. ಸೊ ಡೆಫಿನೆಟ್ಲಿ ಹಾರ್ನ್ಬಿಲ್ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾರ್ನ್ಬಿಲ್ ಅಂತ ಹೇಳಿ ಅದೊಂದು ಪಕ್ಷಿ ಅಂತ ಹೇಳಿಬಿಟ್ಟು ಹೆಚ್ಚಿನವರಿಗೆ ಗೊತ್ತಿರ್ತದೆ. ಹಾರ್ನ್ಬಿಲ್ ಪಕ್ಷಿಗಿರುವಂತ ಇನ್ನೊಂದು ಹೆಸರೇ ದಾನೇಶ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಈ ರೀತಿ ಪ್ರಶ್ನೆ ಕೇಳುವಾಗಲೂ ನಮ್ಗೆ ಗೊತ್ತಿರಬೇಕು ಹಾರ್ನ್ಬಿಲ್ ಪಕ್ಷಿಗಿರುವಂತ ಇನ್ನೊಂದು ಪರ್ಯಾಯ ಹೆಸರೇ ದಾನೇಶ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹಾರ್ನ್ಬಿಲ್ ಫೆಸ್ಟಿವಲ್ ಈಗ ನಡೀತಾ ಇದೆ. Hornbill Festival reflects the rich culture, lifestyle and food habits, especially of Nagaland. So ನಾಗಾಲ್ಯಾಂಡ್ ನಲ್ಲಿರುವಂತಹ ಈ ಒಂದು ಪಕ್ಷಿಯನ್ನು ಬಹಳಷ್ಟು ಶ್ರೇಷ್ಠವಾಗಿ ಭಾವಿಸ್ತಾರೆ. ಸೊ ಆ ಹೆಸರಿನ ಮೂಲಕ ನಡೆಯುವಂತಹ ಈ ಉತ್ಸವದಲ್ಲಿ ನಾಗಾಲ್ಯಾಂಡ್ಗೆ ಸಂಬಂಧಿಸಿದ ಒಂದು ಶ್ರೀಮಂತ ಸಂಸ್ಕೃತಿ, ಅವರ ಜೀವನ ವಿಧಾನ, ಆಹಾರ ಪದ್ಧತಿಗಳನ್ನೆಲ್ಲ ಒಂದು ರೀತಿ ಪ್ರತಿಫಲಿಸುವಂತ ಒಂದು ಉತ್ಸವ ಆಗಿದೆ ಅಂತ ಹೇಳ್ಬೋದು. ಹಾಗೂ ಬಹಳಷ್ಟು ಮಂದಿ ವಿದೇಶಿಯರು ಕೂಡ ಹಾಗೂ ಬೇರೆ ಬೇರೆ ದೇಶದ ಪ್ರವಾಸಿಗರು ಕೂಡ ಈ ಒಂದು ಫೆಸ್ಟಿವಲ್ ಅನ್ನು ತುಂಬಾನೇ ಸರಿಸುಮಾರು 10 ದಿವಸಗಳ ಕಾಲ ಈ ಉತ್ಸವವನ್ನು ಅವರು ಮಾಡ್ತಾರೆ. ಸೊ ಮೆನಿ ಟೂರಿಸ್ಟ್ ಅಂಡ್ ವಿಸಿಟರ್ಸ್ ದೇ ವಿಸಿಟ್ ದಿಸ್ ಪ್ಲೇಸ್. ಸೊ ದ ಫೆಸ್ಟಿವಲ್ ಇಸ್ ಕಾಲ್ಡ್ ಎಸ್ ಹಾರ್ನ್ಬಿಲ್ ಫೆಸ್ಟಿವಲ್. ಅಂಡ್ ಹಾರ್ನ್ಬಿಲ್ ಅಂತ ಹೇಳಿದ್ರೆ ಅದೊಂದು ಪಕ್ಷಿ, ವಿಶೇಷವಾಗಿರುವಂತಹ ಪಕ್ಷಿ. ನಮ್ಮ ದೇಶದಲ್ಲಿ ಹಾರ್ನ್ಬಿಲ್ಗೆ ಸಂಬಂಧಿಸಿದಾಗೆ ಸರಿಸುಮಾರು 9 ಪ್ರಭೇದಗಳಿವೆ. ಹಾಗೂ ಅದಕ್ಕೆ ಇನ್ನೊಂದು ಹೆಸರು ದಾನೇಶ್ ಅಂತ ಹೇಳಿಬಿಟ್ಟು ಪಕ್ಷಿ. ಹಾಗೂ ನಾಗಾ ಟ್ರೈಬ್ಸ್ ಗಳಿಗೆ ಸಂಬಂಧಿಸಿದಾಗೆ ಕೂಡ ಈ ಪಕ್ಷಿ ಅವರ ಸಂಸ್ಕೃತಿ ಮತ್ತು ಜನಪದ ಒಂದು ವಿಧಿವಿಧಾನಗಳಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಪಕ್ಷಿ ಅಂತ ಹೇಳ್ಬೋದು. ಸೊ ಈ ಫೆಸ್ಟಿವಲ್ ನ ಉದ್ದೇಶ ಏನು ಅಥವಾ ಉತ್ಸವದಲ್ಲಿ ಏನೇನೆಲ್ಲ ಇರ್ತದೆ ಅಂತ ಹೇಳಿದ್ರೆ, ನಾಗಾಲ್ಯಾಂಡ್ಗೆ ಸಂಬಂಧಿಸಿದ ಅವರ ಸಾಂಪ್ರದಾಯಿಕ ಹಾಡು, ನೃತ್ಯ, ಆಟೋಟ ಸ್ಪರ್ಧೆಗಳು, ಹಾಗೆ ಅವರ ಎಲ್ಲ ಸಂಸ್ಕೃತಿಯ ಒಂದು ಎಕ್ಸಿಬಿಷನ್, ಹಾಗೇನೆ ವಿವಿಧ ರೀತಿಯ ಒಂದು ಅಡುಗೆ ಭೋಜನಗಳು. ಸೊ ಇವೆಲ್ಲ ಆ ಹಾರ್ನ್ಬಿಲ್ ಫೆಸ್ಟಿವಲ್ ಅಲ್ಲಿ ಅವರು ಶೋಕೇಸ್ ಮಾಡ್ತಾರೆ. ಸೊ ಹಾರ್ನ್ಬಿಲ್ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಇದೊಂದು ಉಷ್ಣವಲಯ ಮತ್ತು ಉಪ ಉಷ್ಣವಲಯ, ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂತಹ ಒಂದು ಪಕ್ಷಿ. ಹಾಗೂ ಭಾರತದಲ್ಲಿ ಸರಿಸುಮಾರು 9 ಈ ರೀತಿ ಹಾರ್ನ್ಬಿಲ್ ಪಕ್ಷಿಯ ಪ್ರಭೇದಗಳಿವೆ. ಹಾಗೂ ಹೆಚ್ಚಿನ ಪ್ರಭೇದಗಳು ಉತ್ತರ ಈಶಾನ್ಯ ಭಾಗದಲ್ಲಿರುವಂತಹ ಭಾಗದಲ್ಲಿ ಕಂಡು ಬರುವಂತದ್ದು. ಓಕೆ, ಹಾಗೂ ಪಾಪಂ ರಿಸರ್ವ್ ಫಾರೆಸ್ಟ್ ಅಂತ ಹೇಳುವಂತಹ ಆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ತುಂಬಾ ಈ ಒಂದು ಸರಿಸುಮಾರು 3 ಈ ಒಂದು ಹಾರ್ನ್ಬಿಲ್ ಪ್ರಭೇದಗಳನ್ನು ನಾವು ಕಾಣಬಹುದು. ಲೈಕ್ ದ ಗ್ರೇಟ್ ಹಾರ್ನ್ಬಿಲ್, ರೆಡ್ ಹಾರ್ನ್ಬಿಲ್, ಓರಿಯೆಂಟಲ್ ಪೈಡ್ ಹಾರ್ನ್ಬಿಲ್. ಅದೇ ರೀತಿ ಪಕ್ಕೆ ರಿಸರ್ವ್ ಹೌಸ್ ಅಂತ ಏನಿದೆ ಅಲ್ಲಿ ಕೂಡ ಅಷ್ಟೇ ರುಫಕೋಸ್ ನೆಕ್ಡ್ ಹಾರ್ನ್ಬಿಲ್. ಸೊ ಈ ರೀತಿ ನಾನಾ ರೀತಿಯ ಪ್ರಭೇದಗಳನ್ನು ಹೆಚ್ಚಾಗಿ ನಾವು ಆ ಭಾಗದಲ್ಲಿ ಕಾಣಬಹುದು. ಹಾಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇದರ ಪೈಕಿಯಲ್ಲಿ ಗ್ರೇಟ್ ಹಾರ್ನ್ಬಿಲ್ ಅಂತ ಹೇಳುವಂತ ಈ ಪಕ್ಷಿ ಇದೆಯಲ್ಲ, ಇದು ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ ಅಂತ ಅನಿಸ್ಕೊಂಡಿದೆ. ಓಕೆ, ಹಾಗೂ ಈ ಹಾರ್ನ್ಬಿಲ್ಗೆ ಸಂಬಂಧಿಸಿದಾಗೆ ಇದನ್ನು ಫಾರೆಸ್ಟ್ ಇಂಜಿನಿಯರ್ಸ್ ಅಂತ ಹೇಳಿ ಕರೀತಾರೆ, ಅಥವಾ ಫಾರ್ಮರ್ಸ್ ಆಫ್ ದ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಪಕ್ಷಿ ಸ್ಪೆಷಲ್ ಆಗಿ ಉಷ್ಣವಲಯದಲ್ಲಿರುವಂತಹ ಈ ಕಾಡುಗಳಲ್ಲಿರುವಂತಹ ಬೇರೆ ಬೇರೆ ರೀತಿಯ ಈ ಒಂದು ಏನ್ ಹೇಳೋದು ಪಾಲಿನೇಷನ್ ಅಥವಾ ಡಿಸ್ಪರ್ಸಲ್ ಆಫ್ ಸೀಡ್ಸ್ಗೆ ತುಂಬಾನೇ ಇದು ಸಹಾಯಕಾರಿಯಾಗಿರುವಂತಹ ಒಂದು ಪಕ್ಷಿಯಾಗಿದ್ದು, ಒಟ್ಟಾರೆಯಾಗಿ ನಮ್ಮ ಇಕೋಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಅದರದೇ ಆದ ಒಂದು ಪಾತ್ರವನ್ನು ವಹಿಸುವಂತಹ ಒಂದು ಪಕ್ಷಿ ಅಂತ ಹೇಳ್ಬೋದು. ಸೊ ದ ಹಾರ್ನ್ಬಿಲ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ನಾಗಾಲ್ಯಾಂಡ್. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ನೋಡಿದ್ರೆ ನೋಡಿ, ಇದು ಪಕ್ಷಿದ ಒಂದು ಫೈಲ್ ಫೋಟೋ ಇಲ್ಲಿ ಹಾಕಿದ್ದೇವೆ. ಇದು ದುರ್ಬಲ, IUCN ಕೆಂಪು ಪಟ್ಟಿಯಲ್ಲಿ ಇದರ ಒಂದು ಪೊಸಿಷನ್ ವಲ್ನರಬಲ್ ಅಲ್ಲಿ ಇದೆ. ವಲ್ನರಬಲ್ ಅಂತ ಹೇಳಿದ್ರೆ ದುರ್ಬಲ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಸಂರಕ್ಷಿಸದೆ ಹೋದ್ರೆ ಆ ನಂತರ ಅದು ಅಳಿವಿನಂಚಿನಲ್ಲಿರುವಂತಹ ಹಂತಕ್ಕೆ ಹೋಗ್ಬೋದು, ಅಥವಾ ಅತಿ ಅಳಿವಿನಂಚಿನಲ್ಲಿರುವಂತಹ ಹಂತಕ್ಕೂ ಕೂಡ ಹೋಗ್ಬೋದು. ಹಾಗೂ ನಮ್ಮ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅನ್ವಯ ಇದು ಶೆಡ್ಯೂಲ್ 1 ಪಟ್ಟಿಯಲ್ಲಿ ಕೂಡ ಇದಕ್ಕೆ ವಿಶೇಷವಾಗಿರುವಂತಹ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. 4ನೇ ಪ್ರಶ್ನೆ, ಯಾವ ರಾಜ್ಯವು ಅತಿ ಹೆಚ್ಚು ಕಲುಷಿತ ನದಿಗಳನ್ನು ಹೊಂದಿದೆ? ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಪೊಲ್ಯೂಟೆಡ್ ರಿವರ್ ಸ್ಟ್ರೆಚಸ್ ಅಂತ ಇದೆ. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಮಹಾರಾಷ್ಟ್ರ. ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಇದು ಬೇರೆ ಬೇರೆ ರಾಜ್ಯಗಳ ಈ ಒಂದು ನಿಯಂತ್ರಣ ಮಂಡಳಿಯ ಜೊತೆ ಸೇರಿ ದೇಶದಲ್ಲಿ ಹರಿಯುವಂತಹ ಹಲವಾರು ಈ ಒಂದು ನದಿ ಹಾಗೂ ಉಪನದಿಗಳ ಒಂದು ರೀತಿಯ ಗುಣಮಟ್ಟವನ್ನು ಪರಿಶೀಲಿಸಿದೆ. ಓಕೆ, ಅಂಡರ್ ದ ನ್ಯಾಷನಲ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್. ಸೊ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಈ CPCBಯು ಸರಿಸುಮಾರು 351 ಇಂತಹ ಕಲುಷಿತ ನದಿಗಳು, 521 ನದಿಗಳ ಪೈಕಿಯಲ್ಲಿ
351 ಕಲುಷಿತ ನದಿಗಳನ್ನು ಐಡೆಂಟಿಫೈ ಮಾಡಿದೆ. ಸೊ ಐಡೆಂಟಿಫೈ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಈ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಥವಾ ಇದಕ್ಕೆ ಜೈವಿಕ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯ ಒಂದು ಆಧಾರದಲ್ಲಿ ನದಿಗಳಲ್ಲಿ ಅಥವಾ ಜಲಮೂಲಗಳಲ್ಲಿರುವಂತಹ ಈ ಒಂದು ಪೊಲ್ಯೂಷನ್ಗೆ ಸಂಬಂಧಿಸಿದ ಒಂದು ಇಂಡಿಕೇಟರ್ ರೂಪದಲ್ಲಿ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ 2ನೇ ಡಿಸೆಂಬರ್ಗೆ ಸಂಬಂಧಿಸಿದ ಮಾಹಿತಿ. ಸೊ ಅದಕ್ಕಿಂತ ಮುಂಚೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ನಮ್ಗೆ ಏನಂತ ಗೊತ್ತಿರಬೇಕು. ಜೈವಿಕ ಆಮ್ಲಜನಕದ ಬೇಡಿಕೆ. So basically, it is the amount of oxygen taken up by the organisms that decompose the organic waste matter in water, which is known as the biochemical oxygen demand. Therefore, it is used to measure the amount of certain type of organic water pollution, and BOD is calculated by keeping the sample of water containing a known amount of oxygen for 5 days at 20 degrees Celsius. ಅಂದ್ರೆ ಈ ನೀರಿನಲ್ಲಿ ಈಗ ಡಿಸಾಲ್ವ್ಡ್ ಆಕ್ಸಿಜನ್ ಇರ್ತದೆ, ಹೌದಾ ಅಲ್ವಾ? ಮಿಶ್ರಣಗೊಂಡಿರುವಂತಹ ಆಮ್ಲಜನಕ ಇರ್ತದೆ. ಸೊ ಅದು ನೀರಿನಲ್ಲಿರುವಂತಹ ಜಲಚರಗಳಿಗೆ ಬೇಕಾಗುವಂಥದ್ದು. ಆದ್ರೆ ಯಾವಾಗ ನೀರಿನಲ್ಲಿರುವಂತಹ ಈ ಜಲಚರಗಳಿಗೆ ಅಂದ್ರೆ ನೀರಿನಲ್ಲಿರುವಂತಹ ಈ ಡಿಸಾಲ್ವ್ಡ್ ಆಕ್ಸಿಜನ್ ನ ಬೇಡಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ಆರ್ಗನಿಸಮ್ಸ್ ಕೂಡ ಅನಾವಶ್ಯಕವಾಗಿ ನೀರಿನಲ್ಲಿ ಇದ್ದುಕೊಂಡು ಇದರ ಒಂದು ರೀತಿಯ ಚಯಾಪಚಯ ಅಂದ್ರೆ ಪ್ರಕ್ರಿಯೆಗಳು, ಡಿಕಂಪೋಸಿಷನ್ ಪ್ರಕ್ರಿಯೆಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳುವುದಕ್ಕೆ ಸೂಚ್ಯಾಂಕವಾಗಿರುವಂತಹ ಒಂದು ಇಂಡಿಕೇಶನ್ ಅದು. ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಒಂದು ನದಿ ಮೂಲ ಅಥವಾ ನೀರಿನ ಮೂಲದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಡಿಕಂಪೋಸಿಷನ್ಗೆ ಪೂರಕವಾಗಿರುವಂತಹ ಜೈವಿಕ ಆರ್ಗನಿಸಮ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು. ಸೊ ಇದರ ಅರ್ಥ ಆ ನದಿ ಮೂಲಗಳಲ್ಲಿ ಒಂದಷ್ಟು ಅಂದ್ರೆ ಲ್ಯಾಟ್ರಿನ್ ವಾಟರ್, ಸೀವೇಜ್ ವಾಟರ್, ಕಲುಷಿತ ನೀರು ಇದರ ಮಿಶ್ರಣ ಜಾಸ್ತಿ ಇದೆ ಅಂತ ಹೇಳುವಂತ ಒಂದು ಇಂಡಿಕೇಶನ್ ಅದು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಬೇಸಿಕಲಿ ಇಟ್ ಈಸ್ ಅನ್ ಇಂಡಿಕೇಟರ್ ಟು ಮೆಜರ್ ವಾಟರ್ ಪೊಲ್ಯೂಷನ್ ಆರ್ ರಿವರ್ ಪೊಲ್ಯೂಷನ್. ಸೊ ಇಲ್ಲಿ ನಾವು ನೋಡಬಹುದು BOD ಲೆವೆಲ್ ಲೀಟರ್ಗೆ 1 ಮಿಲಿಗ್ರಾಮ್ ಅಲ್ಲಿ 1:2 ಅಂತ ಹೇಳುವಂತ ಇದ್ರೆ ನೀರು ಕ್ಲಿಯರ್ ಆಗಿದೆ, ಪರವಾಗಿಲ್ಲ, ಇಟ್ಸ್ ಗುಡ್ ಅಂತ ಹೇಳಿಬಿಟ್ಟು. 3 to 5 ಅದರ ಲೆವೆಲ್ ಇದೆ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಕ್ಲೀನ್ ಆಗಿದೆ. 6 to 9 ಇದೆ ಅಂತ ಹೇಳಿದ್ರೆ ಆ BOD ಕ್ವಾಲಿಟಿ ಜಾಸ್ತಿ ಇದೆ, ಅಂದ್ರೆ ನೀರು ಸ್ವಲ್ಪ ಕಲುಷಿತ ಖಂಡಿತವಾಗಿದೆ. 100ಕ್ಕಿಂತ ಮೇಲೆ ಅಂತ ಹೇಳಿದ್ರೆ ದ ಕಂಡೀಷನ್ ಆಫ್ ವಾಟರ್, ದ ಕ್ವಾಲಿಟಿ ಆಫ್ ವಾಟರ್ ಇಸ್ ವೆರಿ ಬ್ಯಾಡ್ ಅಂತ ಹೇಳುವಂತ ಒಂದು ಸೂಚ್ಯಾಂಕ. ಈಗ ಈ ನಮ್ಮ ದೇಶದಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿಯುವಂತ ನದಿಗಳ ಪೈಕಿ ಅತಿ ಹೆಚ್ಚು ಕಲುಷಿತಗೊಂಡಿರುವಂತಹ ನದಿಗಳ ಸಾಲಿನಲ್ಲಿ ಮಹಾರಾಷ್ಟ್ರದ ನೋಡಿ 53 ನದಿಗಳು ಆ ಪಟ್ಟಿಯಲ್ಲಿ ಬರ್ತವೆ. ಸೊ ಬೇರೆ ಬೇರೆ ನದಿಗಳ ನಿಮಗೆ ಇಲ್ಲಿ ವಿವರಗಳು ಉಂಟು. ಹಾಗೇನೆ ಅಸ್ಸಾಂ 2ನೇ ಸ್ಥಾನದಲ್ಲಿದೆ, 44 ರಿವರ್ಸ್, 44 ನದಿಗಳು ಅಲ್ಲಿ ಕಲುಷಿತಗೊಂಡಿವೆ ಅಂತ ಹೇಳಿ CPCB ಅವರು ಅದಕ್ಕೆ ಪ್ರಕಟಿಸಿದ್ದಾರೆ. ಹಾಗೇನೆ ಕರ್ನಾಟಕದ ನೋಡಿದ್ರೆ 17 ನದಿಗಳು ಕಲುಷಿತ ಸ್ಥಾನದಲ್ಲಿದೆ. ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಮಲಪ್ರಭಾ, ತುಂಗಭದ್ರಾ, ಭದ್ರಾ, ಕಾವೇರಿ, ಕಬಿನಿ, ಕಾಗಿನ, ಕಾಲಿ, ಕೃಷ್ಣ, ಶಿಂಷಾ, ಅಸಂಗಿನಲ್ಲ, ಭೀಮಾ, ಕುಮಾರಧಾರ, ನೇತ್ರಾವತಿ, ತುಂಗ, ಯಗಾಚಿ. ಸೊ ನಿಮಗೆಲ್ಲ ಅನ್ಸ್ಬೋದು ಕೆಲವೆಲ್ಲ ನದಿಗಳು ನಿಮಗೆ ಹೆಸರು ಗೊತ್ತಿರಬಹುದು, ಬಟ್ ಯಗಾಚಿ ಅಂತ ಹೇಳಿದ್ರೆ ಏನಪ್ಪಾ ಇದು ನದಿ? ಸೊ ನದಿ ಮತ್ತು ಉಪನದಿಗಳು ಎಲ್ಲವನ್ನೂ ಕೂಡ ಇದು ಸೇರಿರುವಂತದ್ದು. ಸೊ ಯಗಾಚಿ ಅಂದ್ರೆ ನದಿ ಎಲ್ಲಿದೆ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಪ್ರತಿ ನದಿಗಳ ಬಗ್ಗೆ ಒಂದು ರಿಸರ್ಚ್ ತಾವಾಗೇ ಮಾಡಿ. ನಾನೊಂದು ಇಲ್ಲಿ ಸಣ್ಣ ಎಕ್ಸಾಂಪಲ್ ಯಗಾಚಿ ನದಿ ಬಗ್ಗೆ ಕೊಡ್ತೇನೆ. ಸೊ ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತ ಒಂದು ಪುಟ್ಟ ನದಿ, ಹಾಗೂ ಇದು ಹಾಸನದ ಕೇಂದ್ರ ಬಿಂದುವಾಗಿ ಹರಿಯುವಂತ ಈ ಒಂದು ಪಟ್ಟಣದ ಮೂಲಕ ಹರಿಯುವಂತ ಈ ನದಿ ಇದೆಯಲ್ಲ, ಹಾಸನದಲ್ಲಿ ಹೇಮಾವತಿ ನದಿಯನ್ನು ಸೇರುವಂತ ಒಂದು ಉಪನದಿ ಇದು ಯಗಾಚಿ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದು ಕೂಡ ಕಲುಷಿತಗೊಂಡಿದೆ ಅಂತ ಹೇಳುವುದು ಆ ಒಂದು ಪಟ್ಟಿಯ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಸೊ ಹೈಯೆಸ್ಟ್ ಮಾಲಿನ್ಯಗೊಳಿರುವಂತಹ ಪಟ್ಟಿ ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ರಿವರ್ಸ್ ವಿಚ್ ಹ್ಯಾವ್ ಬೀನ್ ಪೊಲ್ಯೂಟೆಡ್ ನ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಹ್ಯಾಸ್ ಗಾಟ್ ದ ಮ್ಯಾಕ್ಸಿಮಮ್ ರಿವರ್ಸ್, ಫಾಲೋಡ್ ಬೈ ಅಸ್ಸಾಂ ವಿತ್ 44 ರಿವರ್ಸ್. ಎಸ್, 5ನೇ ಪ್ರಶ್ನೆ. ಇತ್ತೀಚೆಗೆ ಲೋಕಸಭೆಯು ಸಹಾಯಕ ಸಂತಾನೋತ್ಪತ್ತಿ ತಂತ್ರಜ್ಞಾನ ಮಸೂದೆ 2021 ಅಂಗೀಕರಿಸಿದೆ. ಇದು ಈ ಕೆಳಗಿನವುಗಳನ್ನು ಯಾವುದನ್ನು ಹೊರಗಿಟ್ಟಿದೆ? Recently, the Lok Sabha has passed the Assisted Reproductive Technology Regulation Bill 2021 and it has excluded which of the following? All the following. You understood? So ಹಾಗಾಗಿ ಇವೆಲ್ಲವೂ ಕೂಡ ಬರುವಂತದ್ದು all the above ಅಂತ ಹೇಳಿದ್ರೆ ಇಲ್ಲಿ ಲಿವ್ ಇನ್ ಕಪಲ್ಸ್, ಸಿಂಗಲ್ ಮೆನ್, LGBT, ಲೆಸ್ಬಿಯನ್, ಗೇಸ್, ಬೈಸೆಕ್ಷುವಲ್ಸ್, ಟ್ರಾನ್ಸ್ಜೆಂಡರ್ಸ್, ಸೊ ಈ ಎಲ್ಲ ಕಮ್ಯುನಿಟಿಗಳನ್ನು ಕೂಡ ಅದು ಹೊರಗಿಟ್ಟಿದೆ. ಸೊ ಬೇಸಿಕಲಿ ART ಅಂದ್ರೆ ಏನು? ART ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು. ಸೊ ಇದು ಈ ಒಂದು ಬಿಲ್ ಅಲ್ಲಿ ಏನೆಲ್ಲ ವಿಷಯಗಳು ಇಲ್ಲಿ ಇದೆ ಅಂತ ಹೇಳಿದ್ರೆ, ಈ ಮಸೂದೆ ರಾಷ್ಟ್ರೀಯ, ರಾಜ್ಯ ಮತ್ತು
ಮಟ್ಟದಲ್ಲಿ ಒಂದು ನ್ಯಾಷನಲ್ ರಿಜಿಸ್ಟ್ರಿಯನ್ನು ಸ್ಪೆಷಲಿ ಅಂದ್ರೆ ART ಕ್ಲಿನಿಕ್ಸ್ಗಳ ಒಂದು ರೀತಿಯ ಸೂಪರ್ವಿಷನ್ ಮತ್ತು ಅದರ ನಿಯಂತ್ರಣಕ್ಕೆ ಸಂಬಂಧಿಸಿದಾಗೆ ಒಂದು ಮಂಡಳಿಯನ್ನು ಸ್ಥಾಪಿಸಲಿಕ್ಕೆ ಅದು ಮುಂದೆ ಬಂದಿದೆ. ಹಾಗೂ ಇಟ್ ಪ್ರಪೋಸಸ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಫಾರ್ ದೋಸ್ ಹೂ ಅಟೆಂಪ್ಟ್ ಟು ಕಂಟ್ರೋಲ್ ದ ಆಫ್ ಸ್ಪ್ರಿಂಗ್ ಸೆಕ್ಸ್ ಸೆಲ್ ಎಂಬ್ರಿಯೋಸ್ ಆರ್ ಗ್ಯಾಮೆಟ್ಸ್. ಸೊ ಅನಧಿಕೃತವಾಗಿ ಸುಮ್ನೆ ಆ ಭ್ರೂಣದ ಲಿಂಗ ಪತ್ತೆ ಹಚ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಒಂದು ರೀತಿ ವ್ಯಾಪಾರದ ಅನ್ವಯ ಈ ಒಂದು ಸೆಲ್ಲಿಂಗ್ ಆಫ್ ಎಂಬ್ರಿಯೋಸ್ ಅಥವಾ ಗ್ಯಾಮೇಟ್ಸ್ಗೆ ಪೂರಕವಾಗಿ ಆ ಒಂದು ಅದರಲ್ಲಿ ಬಿಸ್ನೆಸ್ ರೂಪದಲ್ಲಿ ಅದನ್ನು ತೊಡ್ಕೊಳ್ಳುವಂಥದ್ದು. ಹಾಗೆಯೇ ನಮ್ಮ ದೇಶದಲ್ಲಿ ಸುಮಾರು ಈಗ ART ಅಂದ್ರೆ ರಿಜಿಸ್ಟರ್ಡ್ ಆಗಿರುವಂತಹ 517 ART ಕ್ಲಿನಿಕ್ಸ್ಗಳನ್ನು ಗೊತ್ತುಪಡಿಸಿದ್ದಾರೆ ಅಂಡರ್ ದ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ART ಕ್ಲಿನಿಕ್ಸ್ ಅಂಡ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಸೊ ಇದನ್ನು ನಿಯಂತ್ರಣದಲ್ಲಿಡ್ಲಿಕ್ಕೆ ಈ ಮಸೂದೆಯನ್ನು ಅವರು ಹೊರತಂದಿದ್ದಾರೆ. ಸೊ ಬೇಸಿಕಲಿ ಈ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆಯಲ್ಲ, ಈ ART ಬಿಲ್ ಅನ್ನು 2008 ಅಲ್ಲೇ ಅದು ಡ್ರಾಫ್ಟ್ ಮಾಡಿದೆ. ಸೊ ಮುಖ್ಯವಾಗಿ ಇದರ ಉದ್ದೇಶ, ಈ ಮಸೂದೆದು ART ಕ್ಲಿನಿಕ್ಸ್ಗಳಿಗೆ ಸಂಬಂಧಿಸಿದಾಗೆ, ART ಅಂತ ಹೇಳಿದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಸೊ ಅದಕ್ಕೆ ಸಂಬಂಧಿಸಿದಾಗೆ ಒಂದು ರಾಷ್ಟ್ರೀಯ ರಿಜಿಸ್ಟ್ರಿ ಮತ್ತು ರಿಜಿಸ್ಟ್ರೇಷನ್ ಅಥಾರಿಟಿ ಮತ್ತು ರಾಜ್ಯ ಮಟ್ಟದಲ್ಲೂ ಹಾಗೂ ಕೇಂದ್ರ ಮಟ್ಟದಲ್ಲೂ ಕೂಡ ಅದಕ್ಕೊಂದು ಸಂಪೂರ್ಣವಾಗಿರುವಂತಹ ಒಂದು ಮಂಡಳಿ ಮತ್ತು ಡೇಟಾಬೇಸ್ ಅನ್ನು ಸ್ಥಾಪಿಸುವುದು ಇದರ ಪ್ರಮುಖ ಉದ್ದೇಶ. ಅನದರ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಬಿಲ್ ಅಂದ್ರೆ ಈ ಬಿಲ್ಲಿನ ಅನ್ವಯ, ಈ ಮಸೂದೆ ಅನ್ವಯ married heterosexual couple and women above the age of marriage are able to use ARTC. ಅಂದ್ರೆ assisted reproductive technology ಅಂದ್ರೆ ಇದು IVF ಇರ್ಬೋದು, ಇನ್ ವಿಟ್ರೋ ಫರ್ಟಿಲೈಸೇಷನ್ ಟೆಕ್ನಿಕ್. ಸೊ ಅಂತಹ ಎಲ್ಲ ವಿಧಾನಗಳನ್ನು ಯಾರಿಗೆಲ್ಲ ಅವಕಾಶ ಅಂತ ಹೇಳಿದ್ರೆ, ಹೆಟ್ರೋಸೆಕ್ಸುವಲ್ ಕಪಲ್ ಅಂದ್ರೆ ಗಂಡು ಹೆಣ್ಣು ಅಂದ್ರೆ ಆಪೋಸಿಟ್ ಸೆಕ್ಸ್ಡ್ ಕಪಲ್ಸ್ ಅಂತ ಹೇಳ್ತೇವಲ್ಲ, ಗಂಡು ಹೆಣ್ಣು. ಸೊ ಆ ಒಂದು ಕಪಲ್ಸ್ಗಳಿಗೆ ಹಾಗೂ ಯಾರೆಲ್ಲ ಅಬೌವ್ ದ ಏಜ್ ಆಫ್ ಮ್ಯಾರೇಜ್ ಅಂದ್ರೆ ಸರಿಸುಮಾರು ಹೆಚ್ಚಿನ ಸ್ವಲ್ಪ ವಯೋಮಾನ ಇರುವಂತಹ ಮಹಿಳೆಯರಿಗೆ, ವಿವಾಹವಾದಂತಹ ಮಹಿಳೆಯರಿಗೆ ಈ ಒಂದು ಅವಕಾಶವನ್ನು ಕೊಡ್ತಾರೆ. ಹಾಗೂ ಇದು ಸಿಂಗಲ್ ಮೆನ್, ಕೋಹ್ಯಾಬಿಟೇಟಿಂಗ್ ಹೆಟ್ರೋಸೆಕ್ಸುವಲ್ ಕಪಲ್ಸ್ ಅಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಾರಲ್ಲ, ಕೋಹ್ಯಾಬಿಟಿಂಗ್ ಹೆಟ್ರೋಸೆಕ್ಸುವಲ್ ಕಪಲ್ಸ್, ಅವರಿಗೆ ಇದಕ್ಕೆ ಅವಕಾಶ ಇಲ್ಲ. ಸಿಂಗಲ್ ಮೆನ್ಗೆ ಅವಕಾಶ ಇಲ್ಲ. ಹಾಗೂ LGBT ಅಂದ್ರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್ಸ್, ಟ್ರಾನ್ಸ್ಜೆಂಡರ್ ಇಂಡಿವಿಜುವಲ್ಸ್ ಅಂತ ಏನಿದ್ದಾರೆ ನೋಡಿ, ಅವರಿಗೆಲ್ಲ ಈ ART ಟೆಕ್ನಾಲಜಿ ಮೂಲಕ ಈ ಒಂದು ಮಕ್ಕಳನ್ನು ಪಡೆಯುವಂತಹ ವಿಧಾನದಿಂದ ಅವರನ್ನು ಹೊರಗಿಟ್ಟಿದ್ದಾರೆ. ಸೊ ವಾಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ? ಬೇಸಿಕಲಿ ಇದು ಬಂಜೆತನಕ್ಕೆ ಪೂರಕವಾಗಿರುವಂತಹ ಒಂದು ತಂತ್ರಜ್ಞಾನ ಆಧಾರಿತವಾಗಿರುವಂತಹ ಒಂದು ಟೆಕ್ನಾಲಜಿ. ಹಾಗೂ ಇಟ್ ಇನ್ಕ್ಲೂಡ್ಸ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ಎಸ್ಪೆಷಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳುವಂಥದ್ದು ಇದರ ತುಂಬಾನೇ ಕಾಮನ್ ಆಗಿರುವಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಬೇರೆ ಬೇರೆ ಕಾರಣಗಳಿಂದ ಬಂಜೆತನ ಅಥವಾ ತಮ್ಮ ಗರ್ಭಕೋಶಕ್ಕೆ ಸಂಬಂಧಿಸಿದ ಏನಾದರೂ ಸಮಸ್ಯೆಗಳು ಮಹಿಳೆಯರು ಅಥವಾ ಪುರುಷರಿಗೂ ಕೂಡ ಏನಾದರೂ ಪ್ರಾಬ್ಲಮ್ ಇದ್ರೆ ಫರ್ಟಿಲೈಸೇಷನ್ ಅನ್ನು ಹೊರಗಡೆ ಒಂದು ಕಂಡೀಷನ್ಡ್ ಏರಿಯಾದಲ್ಲಿ ಅಥವಾ ಲ್ಯಾಬೋರೇಟರಿಯಲ್ಲಿ ಮಾಡಿಕೊಂಡು ಆ ನಂತರ ಆ ಮಹಿಳೆಯ ಒಂದು ರೀತಿಯ ಹಿನ್ನೆಲೆಯನ್ನು ಗಮನಿಸಿಕೊಂಡು ಆ ನಂತರ ದೇ ಟ್ರಾನ್ಸ್ಫರ್ ದ ಎಂಬ್ರಿಯೋ ಟು ದ ವುಮೆನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಸಿಸ್ಟೆಂಟ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಅದರಲ್ಲಿ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬುದು ತುಂಬಾ ಕಾಮನ್ ಆಗಿರುವಂತಹ ಒಂದು ಪ್ರೊಸೀಜರ್. ಸೊ ಇದು ಇವತ್ತಿನ ಪ್ರಶ್ನೆ. ದ ಗ್ರೇಟ್ ಹಾರ್ನ್ ಬಿಲ್ ಇಸ್ ಲಿಸ್ಟೆಡ್ ಆಸ್ ಡ್ಯಾಶ್ ಆಸ್ ಪರ್ ದ IUCN ಲಿಸ್ಟ್. ಎರಡನೇದು BOD ಅಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಈಸ್ ಅನ್ ಇಂಡಿಕೇಟರ್ ಫಾರ್ ವಿಚ್ ಟೈಪ್ ಆಫ್ ಪೊಲ್ಯೂಷನ್. ಹಾಗೂ ಮೂರನೇದಲ್ಲಿ which of the following rivers in Karnataka has not been included in the polluted river stretch? Identify the rivers. ಸೊ ಈ ಕೆಳಗಿನ ಕರ್ನಾಟಕದ ಯಾವ ನದಿಗಳನ್ನು ಕಲುಷಿತ ನದಿಗಳ ವ್ಯಾಪ್ತಿಯಲ್ಲಿ ಸೇರಿಸಲಾಗಿಲ್ಲ? ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ and see you soon in the next video. Until then, take care and have a nice day.